ಡ್ಯಾಮ್ಗಳಂದ್ರೆ ಆಧುನಿಕ ಭಾರತದ ದೇವಾಲಯಗಳು ಅಂತ ಹೇಳ್ತಾ ಇದ್ರು. ಹಸಿರು ಕ್ರಾಂತಿ ಅಂದ್ರೆ ಏನ್ ಮಾಡಿದ್ರು? ಅದೇ ಅದೇ ಲಿಮಿಟೆಡ್ ಏರಿಯಾ ಇತ್ತಲ್ಲ, ಅದೇ ಲಿಮಿಟೆಡ್ ಏರಿಯಾನಲ್ಲಿ ಹೆಚ್ಚು ಫಲವನ್ನ ತೆಗೆಯೋದು. ಬಡ ಜನರಿಗೆ ಸಾಲ ಸಿಗ್ತಾ ಇರ್ಲಿಲ್ಲ. ಒಬ್ಬ ರೈತ ಇದಾನೆ ಅನ್ಕೊಡ್ರಿ, ಅವ್ನ್ ಕಡಿಮೆ ಭೂಮಿ ಇದೆ, ಆತ ಬೆಳಿಬೇಕು ಅಂತಂದ್ರೆ ಅವನಿಗೆ ರಸಗೊಬ್ಬರ ಬೇಕು, ಒಳ್ಳೆ ಒಳ್ಳೆ ಬೀಜಗಳು ಬೇಕು. ಅವ್ನ್ ಬ್ಯಾಂಕ್ಗಳು ಸಾಲನೆ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ತರೋಣ ಆತ? ಅಂತವ್ರಿಗೆಲ್ಲ ಸಾಲ ಸಿಗಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಪ್ರೈವೇಟ್ ಬ್ಯಾಂಕ್ಗಳನ್ನು ಕೂಡ ಎಲ್ಲ ಸರ್ಕಾರದ ಸುಪರ್ದಿಗೆ ತಗೊಂಡ್ರು. ಆ ಟೈಮಲ್ಲಿ ಜನಸಂಖ್ಯಾ ಸ್ಫೋಟ ಆಗ್ತಾ ಇತ್ತು ಭಾರತದಲ್ಲಿ. ಆಗ ಎಲ್ರೂ ಮಿನಿಮಮ್ ಅಂತ ಅಂದ್ರೆ 10-12 ಮಕ್ಕಳು ಪ್ರತಿಯೊಬ್ಬರಿಗೂ. ಇದೇ ತರ ಆಗ್ತಾ ಹೋದ್ರೆ ಗತಿ ಏನ್ ನಮ್ ದೇಶದ್ದು ಅಂತ ಹೇಳಿ ಈ ಕುಟುಂಬ ಯೋಜನೆ ಅಂತ ಜಾರಿಗೆ ತಗೊಂಡ್ ಬರ್ತಾರ. ಅವಾಗ ನೆನ್ಪಿಟ್ಕೊಳ್ರಿ, ಕುಟುಂಬ ಯೋಜನೆ ಅಂತ ಅಂದ್ರೆ ನಾವಿಬ್ಬರು ನಮಗಿಬ್ಬರು. ಅದ್ ಯಾಕೋ ಗೊತ್ತಿಲ್ಲ, ಬಿಜೆಪಿ ಸರ್ಕಾರ ರೋಡ್ಗಳನ್ನ ಬಹಳ ಮಾಡುತ್ತೆ. ನೆನ್ಪಿಟ್ಕೊಳ್ರಿ, ಬಿಜೆಪಿ ಸರ್ಕಾರ ಬಂತಂದ್ರೆ ರೋಡ್ಗಳು ಬಹಳ ಆಗತ್ತೆ. ರಸ್ತೆಗಳನ್ನ ಮಾಡೋದು ತುಂಬಾ ಪ್ರೀತಿ, ಕಾಂಗ್ರೆಸ್ನವರಿಗೆ ಸಂಸ್ಥೆಗಳನ್ನ ಮಾಡೋದು ತುಂಬಾ ಪ್ರೀತಿ. ಅವ್ರವ್ರ ಪಕ್ಷದ ಸಿದ್ಧಾಂತಗಳಿರುತ್ತೆ, ಅವ್ರವ್ರ ಇಷ್ಟ. ಅದು ಅದಕ್ಕೆ ಎರಡೂ ಬರ್ತಾ ಇರ್ಬೇಕು, ಒಬ್ಬರೇ ಇರಬಾರ್ದು. ಒಬ್ಬರೇ ಇದ್ರೆ ಅವ್ರು ಬರೀ ರಸ್ತೆ ಮಾಡ್ತಾ ಹೋಗ್ತಾರೆ, ಅವರು ಕಂಪನಿಗಳನ್ನ ಮಾಡ್ತಾರೆ, ರಸ್ತೆನೆ ಮಾಡಲ್ಲ. ಹಾಗಾಗಿ ಅವರು ಇವರು ಬಂದ್ರೆ ಚೆನ್ನಾಗಿರುತ್ತೆ ದೇಶ. ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ಪಕ್ಷ ಬಹಳ ದಿನ ಅಧಿಕಾರಕ್ಕೆ ಇರಬಾರ್ದು. ಕಾಸ್ಟ್ಲಿ ಶಾಲೆಗಳಿರುತ್ತೆ, ಪ್ರೈವೇಟ್ ಶಾಲೆ 25% ಮೀಸಲಾತಿ ಕೊಟ್ರು. ನೆನ್ಪಿಟ್ಕೊಡ್ರಿ, ಕಡ್ಡಾಯ ಮಕ್ಕಳ ಶಿಕ್ಷಣ ಕಾಯ್ದೆ, ಕಡ್ಡಾಯವಾಗಿ 14ನೇ ವರ್ಷದವರೆಗೂ ಮಕ್ಕಳ ಶಾಲೆ ಕಲೀಲೇಬೇಕು ಅಂತ ರೂಲ್ಸ್ ಮಾಡಿದ್ರು. ಇವೆರಡು ಕ್ರಾಂತಿಕಾರಿ. RTI ಅಂತ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್. ಸರ್ಕಾರದ ಯಾವುದೇ ಕೆಲಸವನ್ನ ನಾವು ಅರ್ಜಿ ಮುಖಾಂತರ ಕೇಳಿ ಪಡೆಯಬಹುದಾಗಿತ್ತು. ಇನ್ನು ನರೇಗಾದಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ದೇಶದಲ್ಲಿ, ಗೊತ್ತಿರಲಿ ನಿಮಗೆ. ಆಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಏನ್ ಕೊಡ್ತಾರೆ ಇದರಲ್ಲಿ? 5 kg ಅಕ್ಕಿ ಕೊಡ್ತಾರಲ್ಲ ಕೇಂದ್ರ ಸರ್ಕಾರದವರು, ಇದರ ಅಡಿಯಲ್ಲಿ. ನೆನ್ಪಿಟ್ಕೊಡಿ, ಜಗತ್ತಿನಲ್ಲಿ ಅತಿ ದೊಡ್ಡ ಆಹಾರ ಸುರಕ್ಷತಾ ಆಕ್ಟ್ ಕಾಯ್ದೆ ಇದು ಕೂಡ. 2011, 12, 13 ತಗೊಂಡ್ ಬಂದಿದ್ದಾರೆ ಅದನ್ನ. ಮೊದಲನೇ ಪ್ಲಾನ್ ಇಂಟ್ರೆಸ್ಟಿಂಗ್ ಇದೆ, ಎಷ್ಟು ಸಿಸ್ಟಮೆಟಿಕ್ ಆಗಿ ಬಂದಿದೆ ನೋಡ್ರಿ ಭಾರತ. ಫಸ್ಟ್ ಪ್ಲಾನ್ ನಲ್ಲಿ 1951ರಿಂದ 1956 5 ವರ್ಷದ ಟಾರ್ಗೆಟ್. ಎಲ್ಲಾನು ಕೂಡ 5 ವರ್ಷ ಇದೆ. ಮುಂದ್ ಸ್ವಲ್ಪ ಚೇಂಜ್ ಆಗುತ್ತೆ, ಹೇಳ್ತೀನಿ ಅದನ್ನ ಯಾಕೆ ಆತರ ಆಯ್ತು ಅಂತ. ಫಸ್ಟ್ ಏನ್ ಬೇಕು ನಮಗೆ? ಒಂದು ದೇಶಕ್ಕೆ ಸ್ವತಂತ್ರ ಸಿಕ್ಕ ತಕ್ಷಣ ಏನ್ ಬೇಕು? ಆಹಾರ ಬೇಕಲ್ವ ಬಡ ಜನರಿಗೆ. ಹಾಗಾಗಿ ಭಾರತ ಮೊದಲು ಫೋಕಸ್ ಮಾಡಿದ್ದು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ಗೆ ಏನ್ ಬೇಕು? ನೀರು ಬೇಕು. ನೀರಾವರಿ ವ್ಯವಸ್ಥೆಗೆ ಏನ್ ಬೇಕು? ಎನರ್ಜಿ, ವಿದ್ಯುತ್ ಬೇಕು. ಅವುಗಳ ಮೇಲೆ ಫೋಕಸ್ ಮಾಡ್ತು. ಹೆಚ್ಚು ಫೋಕಸ್ ಮಾಡಿದ್ದು ಯಾವುದು ಅಂತ ಅಂದ್ರೆ ಅಗ್ರಿಕಲ್ಚರ್. ಫಸ್ಟ್ 5 year ಪ್ಲಾನ್ ಅಂದ್ರೆ ಮೊದಲ ಪಂಚವಾರ್ಷಿಕ ಯೋಜನೆ ಅಂದ್ರೆ ಅಗ್ರಿಕಲ್ಚರ್ ಅಂತ ಗೊತ್ತಿರ್ಲಿ. ಹಾಗೇನೆ ಇಲ್ಲಿ ಏನ್ ಮಾಡಿದ್ರು, ಕೀ ಅಚೀವ್ಮೆಂಟ್ ಸರಿ, ಇವು ಟಾರ್ಗೆಟ್ಸ್. ಇವು ಏನ್ ರೀಚ್ ಆಯ್ತು? ಕಮ್ಯುನಿಟಿ ಡೆವಲಪ್ಮೆಂಟ್, ಭಾಕ್ರಾ ಅಂಡ್ ಹಿರಾಕುಡ್ ಡ್ಯಾಮ್ ಗನ್ನ ಕಟ್ತಾರೆ. ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾ ಇದ್ರು, ಡ್ಯಾಮ್ಗಳಂದ್ರೆ ಆಧುನಿಕ ಭಾರತದ ಏನು ದೇವಾಲಯಗಳು ಅಂತ ಹೇಳ್ತಾ ಇದ್ರು ಜವಾಹರ್ಲಾಲ್ ನೆಹರು. ನೆನ್ಪಿಟ್ಕೊಳ್ರಿ, ಡ್ಯಾಮ್ಗಳನ್ನ ಸಿಕ್ಕಾಪಟ್ಟೆ ಕಟ್ಟಿತ್ತು ಆಗಿನ ಸರ್ಕಾರ. ಆ ಡ್ಯಾಮ್ಗಳು ಇರೋ ಕಾರಣಕ್ಕೆ ನಾವೆಲ್ಲ ಖುಷಿಯಿಂದ ಇದೀವಿ. ಈಗ ನಮ್ ಬೆಳಗಾವಿ ಸಿಟಿಗೆ ನೀರ್ ಎಲ್ಲಿಂದ ಬರುತ್ತೆ? ಹಿಡಕಲ್ ಡ್ಯಾಮ್ ಅಂತ ಇದೆ, ಅಲ್ಲಿಂದ ಬರುತ್ತೆ. ಆ ಡ್ಯಾಮ್ಗಳಿಲ್ಲ ಅಂದ್ರೆ ನಾವೆಲ್ಲ ಬಡತನದಲ್ಲೇ ಇರ್ಬೇಕಾಗ್ತಾ ಇತ್ತು. ಆಮೇಲೆ ಅಗ್ರಿಕಲ್ಚರ್, ಕೃಷಿಯಿಂದ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಅನ್ಕೊಡ್ರಿ. ಅಲ್ಲಿಂದ ಬರುವಂತ ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ಬೇಕು? ನಾವು ಪ್ರೊಸೆಸಿಂಗ್ ಮಾಡ್ಬೇಕಲ್ವಾ? ಅದಕ್ಕೆ ಏನ್ ಬೇಕು? ಇಂಡಸ್ಟ್ರಿಗಳು. ಓಕೆ, ಹೆವಿ ಇಂಡಸ್ಟ್ರಿ ಮೇಲೆ ಫೋಕಸ್ ಮಾಡ್ತಾರೆ. 2ನೇ ಪಂಚವಾರ್ಷಿಕ ಯೋಜನೆ, ಸೆಕೆಂಡ್ 5 year ಪ್ಲಾನ್ ಫೋಕಸ್ಡ್ ಆನ್ ಇಂಡಸ್ಟ್ರೀಸ್. ಸರಿ, ಏನ್ ಮಾಡಿದ್ರು ಅದರಲ್ಲಿ? ಪಬ್ಲಿಕ್ ಸೆಕ್ಟರ್ ಎಕ್ಸ್ಪಾನ್ಷನ್. ಪಬ್ಲಿಕ್ ಸೆಕ್ಟರ್ ಅಂತ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ಸಾರ್ವಜನಿಕ ವಲಯದ ಉದ್ಯಮಗಳು. ಸರ್ಕಾರನೇ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳನ್ನ ಮಾಡುತ್ತೆ. ಉದಾಹರಣೆಗೆ HAL, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. HMT, ಹಿಂದೂಸ್ತಾನ್ ಮಷಿನ್ ಟೂಲ್ಸ್. HMT ವಾಚ್ಗಳಿರುತ್ತೆ ನೋಡ್ರಿ, ಅವೆಲ್ಲ ಭಾರತ ಸರ್ಕಾರದ ಕಂಪನಿಗಳು. ಅವೆಲ್ಲ PSU ಅಥವಾ PSE ಅಂತ ಕರೀತಾರೆ ಅವುಗಳನ್ನ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟೀಲ್ ಪ್ಲಾಂಟ್ಸ್, ಸ್ಟೀಲ್ ಫ್ಯಾಕ್ಟರಿಗಳನ್ನ ಕಟ್ತಾರೆ ಎಷ್ಟೋ ಕಡೆ. ಉದಾಹರಣೆ ನಮ್ದಿತ್ತಲ್ಲ, ವಿಶ್ವೇಶ್ವರಯ್ಯ ಅವ್ರದಿತ್ತಲ್ಲ ಇಲ್ಲಿ ಯಾವ್ದು, ಭದ್ರಾವತಿ ಉಕ್ಕು ಕಾರ್ಖಾನೆ. ಅದೆಲ್ಲ ಅವ್ರು ಮೊದಲೇ ಮಾಡಿದ್ರು ಅಂತದನ್ನೆಲ್ಲ ಅಭಿವೃದ್ಧಿ ಪಡಿಸ್ತಾರೆ. ಇಂಡಸ್ಟ್ರಿ. ಮತ್ತೆ ಥರ್ಡ್ 5 year ಪ್ಲಾನ್ ಬರುತ್ತೆ, ಮತ್ತೆ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡ್ತಾರೆ. ಇಲ್ಲಿ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಟ್ರೈ ಮಾಡಿದ್ರು, ಅಚೀವ್ಮೆಂಟ್ ಕೂಡ ಆಗಿತ್ತು, ಬಟ್ ಭಾರತಕ್ಕೆ ಸಂಪೂರ್ಣವಾದಂತ ಆಹಾರ ಸಿಕ್ಕಿರ್ಲಿಲ್ಲ ನಮ್ ದೇಶಕ್ಕೆ. ನಾವು ಇನ್ನೂ ಕೂಡ ಬೇರೆ ದೇಶದಿಂದ ಆಹಾರವನ್ನು ತರಿಸ್ಕೊಳ್ತಾ ಇದ್ವಿ. ಉದಾಹರಣೆಗೆ ಅಮೆರಿಕಾದಿಂದ ನಮಗೆ ಗೋಧಿ ಬರ್ತಾ ಇತ್ತು. ಓಕೆ, ಸೊ ಗೋಧಿ ಬರ್ತಾ ಇತ್ತು, ನಮ್ಗೆ ಸಾಲ್ತಾ ಇರ್ಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂತ ಅಂದ್ರೆ, ಸೆಲ್ಫ್ ಸಫಿಶಿಯೆಂಟ್ಗೆ, ನಾವು ಸ್ವಾವಲಂಬಿಗಳಾಗ್ಬೇಕು, ಸ್ಟೆಬಿಲಿಟಿಗೋಸ್ಕರ ಏನ್ ಮಾಡಿದ್ರು ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅನ್ನ ತಗೊಂಡ್ ಬರ್ತಾರೆ. ಹಸಿರು ಕ್ರಾಂತಿ ಅಂತ ಮಾಡ್ತಾರೆ. ಹಸಿರು ಕ್ರಾಂತಿ ಅಂತ ಅಂದ್ರೆ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ. ಹಾಗೆ ಬೇಡ್ರಿ, ಏನು ಹಸಿರು ಕ್ರಾಂತಿ ಅಂದ್ರೆ ಏನ್ ಮಾಡಿದ್ರು? ಅದೇ ಲಿಮಿಟೆಡ್ ಏರಿಯಾ ಇತ್ತಲ್ಲ,
ಅದೇ ಲಿಮಿಟೆಡ್ ಏರಿಯಾನಲ್ಲಿ ಹೆಚ್ಚು ಫಲವನ್ನ ತೆಗೆಯೋದು. ಈ ಉದಾಹರಣೆಗೆ 1 ಎಕರೆ ಭೂಮಿಯಲ್ಲಿ ಒಂದು 10 ಚೀಲ ಅಕ್ಕಿ ಬೆಳೀತಾ ಇದೆ ಅಂದ್ರೆ ಅದೇ 1 ಎಕರೆ ಭೂಮಿಯಲ್ಲಿ 100 ಚೀಲ ಅಕ್ಕಿ ಬರಬೇಕು. ಆ ತರ ಮಾಡಿದ್ರು. ಅದಕ್ಕೆ ಏನೇನ್ ಟೆಕ್ನಿಕ್ ಯೂಸ್ ಮಾಡಿದ್ರು ಅಂದ್ರೆ ಹೊಸ ಹೊಸ ಫರ್ಟಿಲೈಸರ್ಗಳು, ರಸಗೊಬ್ಬರಗಳನ್ನ ಮಾಡಿದ್ರು. ಮತ್ತೆ ಹೈ ಈಲ್ಡಿಂಗ್ ಸೀಡ್ಸ್, ಓಕೆ, ಹೈ ಈಲ್ಡಿಂಗ್ ಸೀಡ್ಸ್ ಗಳನ್ನ ಕಂಡು ಹಿಡಿದ್ರು. ಯಾರು? ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಇದು ನಡೆಯುತ್ತೆ, ನೆನ್ಪಿಟ್ಕೊಳ್ರಿ. ಸೊ ಇದಾದ ನಂತರ ನಾವು ಸ್ವಲ್ಪ ಏನಾದ್ವಿ, ಸ್ಟ್ರಾಂಗ್ ಆದ್ವಿ. ಆಮೇಲೆ ಇದ್ರದ್ದು ಕೂಡ ಕೆಲವೊಂದು ಪಾಸಿಟಿವ್ ನೆಗೆಟಿವ್ಸ್ ಇದೆ, ಗ್ರೀನ್ ರೆವಲ್ಯೂಷನ್ ಕೂಡ. ಮುಂದೆ ನೋಡೋಣ ಅದ್ರ ಬಗ್ಗೆ, ಈಗ ಬೇಡ. ಸರ್, ಇದು 1966ವರೆಗೂ ನಡೆಯಿತು. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ರೆ 1965ರಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತು, ನೆನಪಿದೆ? 1948ರಲ್ಲಿ ಒಂದ್ಸಾರಿ ಆಗಿತ್ತು ಪಾಕಿಸ್ತಾನ ಜೊತೆ ಯುದ್ಧ. 1967ರಲ್ಲಿ ಚೀನಾ ಜೊತೆ ಯುದ್ಧ ಆಯ್ತು. 1965ರಲ್ಲಿ ಮತ್ತೆ ಪಾಕಿಸ್ತಾನದ ಜೊತೆ ಯುದ್ಧ. 1971ರಲ್ಲಿ ಮತ್ತೆ ಪಾಕಿಸ್ತಾನದ ಜೊತೆ ಯುದ್ಧ. ಯಾಕೆ? ಬಾಂಗ್ಲಾದೇಶದ ಸಲುವಾಗಿ. ಆಮೇಲೆ ಮತ್ತೆ 1999, 2000ರಲ್ಲಿ ಕಾರ್ಗಿಲ್ ಯುದ್ಧ. ಈ ತರ ಯುದ್ಧಗಳಾಗಿವೆ ಇವು. ಓಕೆ, ಸೊ 1965ರಲ್ಲಿ ಪಾಕಿಸ್ತಾನ ಯುದ್ಧ ಮಾಡ್ತು. ಆಗ ಸ್ವಲ್ಪ ಯುದ್ಧದ ಸಮಸ್ಯೆಗಳಿದ್ವು, ಮತ್ತೆ ಬಹಳಷ್ಟು ಡ್ರಾಟ್ ಅಂದ್ರೆ ಬರಗಾಲ ಕೂಡ ಬಂದಿತ್ತು ಆ ಟೈಮಲ್ಲಿ. ಹೀಗಾಗಿ ಯಾವಾಗ ಏನ್ ಮಾಡಿದ್ರು ಅಂತ ಅಂದ್ರೆ ಪಂಚವಾರ್ಷಿಕ ಯೋಜನೆಯನ್ನ ಸ್ಟಾಪ್ ಮಾಡಿದ್ರು. ಸ್ವಲ್ಪ ಪಂಚವಾರ್ಷಿಕ ಯೋಜನೆ ಹಾಕೊಳ್ಳಿಲ್ಲ, ಆದ್ರೂ ಕೂಡ ಏನ್ ಮಾಡಿದ್ರು ಅಂದ್ರೆ HYV, ಹೈ ಈಲ್ಡಿಂಗ್ ಸೀಡ್ ಗಳನ್ನ ಕಂಡು ಹಿಡಿದ್ರು. ಈ ಬರಗಾಲವನ್ನ ಕಂಟ್ರೋಲ್ ಹೇಗ್ ಮಾಡೋದ್ರ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ಕೊಂಡ್ರು. ಆಮೇಲೆ 1969ರಲ್ಲಿ ಏನ್ ಮಾಡಿದ್ರು ಅಂತ ಅಂದ್ರೆ ಜವಾಹರ್ಲಾಲ್ ನೆಹರು ಅವ್ರು ತೀರ್ಕೊಳ್ತಾರೆ 1965ರಲ್ಲಿ, 66ರಲ್ಲಿ. ಓಕೆ, ಅದಾದ್ಮೇಲೆ ಇವರು ಯಾರವರು? ಇಂದಿರಾ ಗಾಂಧಿ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಗಳಾಗ್ತಾರೆ. ಅವರೊಂದು 2-3 ವರ್ಷ ಇರ್ತಾರೆ, ಅವ್ರು ಮರಣ ಹೊಂದ್ತಾರೆ. ಅವ್ರು ಮರಣ ಹೊಂದಿದ್ಮೇಲೆ 1969ರಿಂದ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವರು. ಇಲ್ಲಿ ನೋಡಿ, ಇಲ್ಲಿ ಏನ್ ಫೋಕಸ್ ಮಾಡಿದ್ರು ಅಂತ ಅಂದ್ರೆ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಅಗ್ರಿಕಲ್ಚರ್. ಇಲ್ಲಿ ಇವರು ಪಾವರ್ಟಿ ಇರಾಡಿಕೇಶನ್, ಗರೀಬಿ ಹಟಾವ್ ಅನ್ನುವಂತ ಘೋಷಣೆ ಮುಖಾಂತರ ಅಧಿಕಾರಕ್ಕೆ ಬರ್ತಾರ ಅವ್ರು. ನೆನ್ಪಿಟ್ಕೊಡ್ರಿ. ಹೇಗ್ ನೆನ್ಪಿಟ್ಕೊಡ್ರಿ ಅಂದ್ರೆ ಇಂದಿರಾ ಗಾಂಧಿ ಫೇಮಸ್ ಸ್ಲೋಗನ್ ಅದು, ಗರೀಬಿ ಹಟಾವ್ ಅಂತ ಹೇಳಿ. ಗ್ರೋತ್ ವಿತ್ ಸ್ಟೆಬಿಲಿಟಿ, ಪಾವರ್ಟಿ ಎರಾಡಿಕೇಶನ್. ಎರಾಡಿಕೇಶನ್ ಅಂದ್ರೆ ನಿರ್ಮೂಲನೆ. ಇವ್ರು ಏನ್ ಮಾಡ್ತಾರೆ, ವೆರಿ ಇಂಟ್ರೆಸ್ಟಿಂಗ್ ನೋಡ್ರಿ ಇದು, ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ತಾರೆ. ಪ್ರೈವೇಟ್ ಬ್ಯಾಂಕ್ಗಳು ಏನಿತ್ತಲ್ಲ, ಪ್ರೈವೇಟ್ ಬ್ಯಾಂಕ್ಗಳು ಬರೀ ಶ್ರೀಮಂತರಿಗೆ ಮಾತ್ರ ಸಾಲ ಕೊಡ್ತಾ ಇತ್ತು. ಸೊ ಬರೀ ಶ್ರೀಮಂತರಿಗೆ ಮಾತ್ರ ಸಾಲ ಕೊಡ್ತಾ ಇದ್ರಿಂದ ಬಡ ಜನರಿಗೆ ಸಾಲ ಸಿಗ್ತಾ ಇರ್ಲಿಲ್ಲ. ಒಬ್ಬ ರೈತ ಇದಾನೆ ಅನ್ಕೊಡ್ರಿ, ಅವ್ನ್ ಕಡಿಮೆ ಭೂಮಿ ಇದೆ, ಆತ ಬೆಳಿಬೇಕು ಅಂತಂದ್ರೆ ಅವನಿಗೆ ರಸಗೊಬ್ಬರ ಬೇಕು, ಒಳ್ಳೆ ಒಳ್ಳೆ ಬೀಜಗಳು ಬೇಕು. ಅವ್ನ್ ಬ್ಯಾಂಕ್ಗಳು ಸಾಲನೆ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಂದ ತರೋಣ ಆತ. ಅಂತವ್ರಿಗೆಲ್ಲ ಸಾಲ ಸಿಗಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಪ್ರೈವೇಟ್ ಬ್ಯಾಂಕ್ಗಳನ್ನು ಕೂಡ ಎಲ್ಲ ಸರ್ಕಾರದ ಸುಪರ್ದಿಗೆ ತಗೊಂಡು ಏನ್ ಹೇಳಿದ್ರು, ಈ ಬ್ಯಾಂಕ್ಗಳು ಇಷ್ಟಿಷ್ಟು ಜನರಿಗೆ ಹೀಗೆಲ್ಲ ಸಾಲ ಕೊಡಬೇಕು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬರುತ್ತೆ, PSL ಅಂತ ಬರುತ್ತೆ. ಎಜುಕೇಶನ್ಗೆ ಇಷ್ಟು ಕೊಡಬೇಕು, ಮಹಿಳೆಯರಿಗೆ ಇಷ್ಟು ಕೊಡಬೇಕು, SC STಗೆ ಇಷ್ಟು ಕೊಡಬೇಕು, ಆಮೇಲೆ ಬಡವರಿಗೆ ಇಷ್ಟು ಕೊಡಬೇಕು ಅಂತ ರೂಲ್ಸ್ ಮಾಡಿದ್ರು. ಇದು ತುಂಬಾ ಕ್ರಾಂತಿಕಾರಿ ಬದಲಾವಣೆ, ನೆನಪಿಟ್ಕೊಳ್ರಿ. ಓಕೆ, ಆಮೇಲೆ ಅವ್ರ ಮಗ ಇದ್ನಲ್ಲ ಸಂಜಯ್ ಗಾಂಧಿ, ಅವರು ಇದರಲ್ಲಿ ತುಂಬಾ ಅವರು ದೊಡ್ಡ ಮಹತ್ವದ ಪಾತ್ರ ವಹಿಸ್ತಾರೆ. ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾರೆ ಅವರು. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇತ್ತು ಭಾರತದಲ್ಲಿ. ಆಗ ಎಲ್ರೂ ಮಿನಿಮಮ್ ಅಂತ ಅಂದ್ರೆ 10-12 ಮಕ್ಕಳು ಪ್ರತಿಯೊಬ್ಬರಿಗೂ. ಇದೇ ತರ ಆಗ್ತಾ ಹೋದ್ರೆ ಗತಿ ಏನ್ ನಮ್ ದೇಶದ್ದು ಅಂತ ಹೇಳಿ ಈ ಕುಟುಂಬ ಯೋಜನೆ ಅಂತ ಜಾರಿಗೆ ತಗೊಂಡ್ ಬರ್ತಾರೆ. ಅವಾಗ ನೆನ್ಪಿಟ್ಕೊಳ್ರಿ, ಕುಟುಂಬ ಯೋಜನೆ ಅಂತ ಅಂದ್ರೆ ನಾವಿಬ್ಬರು ನಮಗಿಬ್ಬರು, ಆ ತರದ ಯೋಜನೆಗಳನ್ನ ತಗೊಂಡ್ ಬರೋಕ್ ಸ್ಟಾರ್ಟ್ ಮಾಡ್ತಾರೆ. ಇವೆರಡು ಇಂದಿರಾ ಗಾಂಧಿ ಬಂದ ತಕ್ಷಣ ಮಾಡಿದಂತ ಕೆಲ್ಸಕ್ಕೆ. ವೆರಿ ಇಂಟ್ರೆಸ್ಟಿಂಗ್ ಇವು. ಸೊ ಇದಾದ್ಮೇಲೆ 5ನೇ 5 ಇಯರ್ ಪ್ಲಾನ್ 1974ರಿಂದ 78. ನೆನ್ಪಿಟ್ಕೊಡ್ರಿ, 5th 5 ಇಯರ್ ಪ್ಲಾನ್ ನಡುವೆನೆ ನಮಗೆ ಎಮರ್ಜೆನ್ಸಿ ಇತ್ತು, ತುರ್ತು ಪರಿಸ್ಥಿತಿ ಇದೇ ಟೈಮಲ್ಲಿ ಇತ್ತು. 1975ರಲ್ಲಿ ಹಾಕಿದ್ರು ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರು. ಮತ್ತೆ ಇಲ್ಲಿ ಪಾವರ್ಟಿ ಎರಾಡಿಕೇಶನ್, ಓಕೆ, ಬಡತನ ನಿರ್ಮೂಲನೆ 5th ಆಯ್ತಲ್ವಾ. 4th ನೋಡಿದ್ವಲ್ಲ ನಾವು, 4th ಎಲ್ಲಿ ಹೋಯ್ತದು, ನ್ಯಾಷನಲ್ ಬ್ಯಾಂಕ್. 5th, ಎಸ್, ಪಾವರ್ಟಿ ಎರಾಡಿಕೇಶನ್. ಮತ್ತೆ ಬಡತನ ನಿರ್ಮೂಲನೆ, ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ. ಮತ್ತೆ ಇಲ್ಲಿ ಮತ್ತೆ ಘೋಷಣೆ ಕೂಗುತ್ತಾರೆ, ಗರೀಬಿ ಹಟಾವ್, ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಲಾಂಚ್ಡ್. ಮಿನಿಮಮ್ ನೀಡ್ಸ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನು ತಗೊಂಡ್ ಬರ್ತಾರೆ.
ಆಮೇಲೆ 1978ರಲ್ಲಿ ಮುಗಿಯುತ್ತೆ ಅವ್ರದ್ದು ಅಧಿಕಾರಾವಧಿ. ಹಾಗೇನೆ ಅವ್ರ ಸರ್ಕಾರನು ಕೂಡ ಬೀಳುತ್ತೆ, ಇಂದಿರಾ ಗಾಂಧಿ ಅವ್ರದ್ದು. ಇಂದಿರಾ ಗಾಂಧಿ ಸರ್ಕಾರ ಬೀಳುತ್ತೆ, ಯಾಕಂದ್ರೆ ಅವ್ರು ತುರ್ತು ಪರಿಸ್ಥಿತಿ ತಗೊಂಡ್ ಬಂದಿರ್ತಾರಲ್ಲ, ಹಾಗಾಗಿ ಜನರಿಗೂ ಅವ್ರ ಮೇಲೆ ಕೋಪ ಇರುತ್ತೆ. ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇವ್ರು ಏನ್ ಮಾಡ್ತಾರೆ, 5 year ಪ್ಲಾನ್ಗಳು ನಮಗೆ ಬೇಡವೇ ಬೇಡ ಅಂತ ಹೇಳಿ ರೋಲಿಂಗ್ ಪ್ಲಾನ್ಸ್ ಅಂತ ಒಂದು ತಗೊಂಡ್ ಬರ್ತಾರೆ. ಒಂದು 2-3 ವರ್ಷದ ಟಾರ್ಗೆಟ್ ಹಾಕೊಂಡು ಕೆಲವೊಂದು ಗುರಿಗಳನ್ನ ರೀಚ್ ಆಗ್ತಾರೆ. ಆನ್ಯುವಲ್ ಪ್ಲಾನ್ಸ್, ವಾರ್ಷಿಕ ಪ್ಲಾನ್ ಗಳನ್ನ ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆಗಳು ಈ ಟೈಮಲ್ಲಿ ಸ್ಟಾಪ್ ಇತ್ತು. ಇದಕ್ಕಿಂತ ಮುಂಚೆ ಒಂದ್ಸಾರಿ ಇತ್ತಲ್ಲ, ಎಲ್ಲಿ ಯಾವಾಗ ಅದು 1966ರಿಂದ 69ರಲ್ಲಿ. ಯಾಕೆ? ಯುದ್ಧ ನಡೀತಾ ಇತ್ತು, ಬರಗಾಲ ಬಂದಿತ್ತು. ಇಲ್ಲಿ 78ರಿಂದ 80 ನಡುವೆ ಯಾಕೆ ಸ್ಟಾಪ್ ಆಗಿತ್ತು? ಯಾಕಂತ ಅಂದ್ರೆ ರಾಜಕೀಯ ಸ್ಟೆಬಿಲಿಟಿ ಇರಲಿಲ್ಲ. ಇಂದಿರಾ ಗಾಂಧಿ ಅವ್ರು ಏನೋ ಸೋತಿದ್ರು, ಬಟ್ ಯಾವುದೋ ಒಂದೇ ಪಕ್ಷಕ್ಕೆ ಮೆಜಾರಿಟಿ ಬಂದಿರಲಿಲ್ಲ. ಎಲ್ಲ ಮಿಕ್ಸ್ಡ್, ಏನಂತೀವಿ ನಾವು, ಒಂಥರ ಬಹಳಷ್ಟು ಪಕ್ಷಗಳು ಸೇರ್ಕೊಂಡು ಅಧಿಕಾರಕ್ಕೆ ಬಂದಿದ್ರು. ಮೊರಾರ್ಜಿ ದೇಸಾಯಿ ಅವರ ಅಧಿಕಾರ ಹೋಗ್ಬಿಡುತ್ತೆ ಮತ್ತೆ ಮುಂದೆ. ಆಮೇಲೆ ಮತ್ತೆ 1985ರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ. ಇಂದಿರಾ ಗಾಂಧಿ ಮತ್ತೆ ಗೆಲ್ತಾರೆ ಅದರಲ್ಲಿ. 6th ಪ್ಲಾನ್ ಮತ್ತೆ ಅವರ ಅಧಿಕಾರದಲ್ಲಿ ಮತ್ತೆ ಅವ್ರ ಪಾವರ್ಟಿ ರಿಡಕ್ಷನ್, ಬಡತನವನ್ನ ಕಡಿಮೆ ಮಾಡೋಣ ಅಂತ ಏನ್ ಮಾಡ್ತಾರೆ, ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್, ಟೆಕ್ನಾಲಜಿಯನ್ನು ಕೂಡ ಅಭಿವೃದ್ಧಿ ಪಡಿಸೋಕೆ ಫೋಕಸ್ ಮಾಡ್ತಾರೆ. ಇದರಲ್ಲಿ IRDP ಮತ್ತು ನಬಾರ್ಡ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇವೇನು IRDP ನಬಾರ್ಡ್ ಅಂದ್ರೆ ಏನಂತ ಚೆಕ್ ಮಾಡ್ಕೊಳ್ರಿ ನೀವು, ಆಮೇಲೆ ChatGPT ನಲ್ಲಿ ನಾವು ಎಕನಾಮಿನಲ್ಲಿ ಕಲಿತೀವಿ ಅವುಗಳ ಬಗ್ಗೆ. ಆಮೇಲೆ 1984ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಶೂಟ್ ಮಾಡಿ ಕೊಲೆ ಮಾಡಲಾಗತ್ತೆ. ಅವ್ರ ಮಗ ಪ್ರಧಾನಿ ಆಗ್ತಾರೆ, ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರಿದ್ದಾಗ 7th ಪ್ಲಾನ್ ಬರುತ್ತೆ. ಇವರು ನೋಡಿ ಅದ್ರ ಮೇಲೆ ಫೋಕಸ್ ಮಾಡಿದ್ರು, ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗದ ಮೇಲೆ ಫೋಕಸ್ ಮಾಡ್ತಾರೆ. ಹಾಗೇನೆ ಪ್ರೊಡಕ್ಟಿವಿಟಿ, ಉದಾಹರಣೆಗೆ ಇದಕ್ಕೆ ಇವರು ಕಂಪ್ಯೂಟರ್ಗಳನ್ನ ತಗೊಂಡ್ ಬರ್ತಾರೆ ದೇಶಕ್ಕೆ. ಅಂದ್ರೆ ಮೊದಲು ಇತ್ತು, ಹೆಚ್ಚು ಒತ್ತು ಕೊಟ್ರು IT ಸೆಕ್ಟರ್ಗೆ. ಯಾರಿವರು? ರಾಜೀವ್ ಗಾಂಧಿ. ಇಲ್ಲಿ ಬೇಕಾದ್ರೆ ನೀವು ಬರ್ಕೊಳ್ಬೇಕು, ಮತ್ತೆ ಹೀಗೆ ಬಿಡಬೇಡ್ರಿ, ಅದನ್ನ ಬರ್ಕೊಂಡ್ರಿ, ಯಾಕಂದ್ರೆ ಈಸಿ ಆಗುತ್ತೆ. ರಾಜೀವ್ ಗಾಂಧಿ RG. ಇಲ್ಲಿ ಇಂದಿರಾ ಗಾಂಧಿ ಅವರು ಮರಣ ಹೊಂದ್ತಾರೆ. 1969ರಲ್ಲಿ ಪ್ರಧಾನಿ ಆಗಿದ್ರು ಅವರು. 1984ವರೆಗೂ ಇರ್ತಾರೆ. ಅವ್ರನ್ನ ಯಾಕೆ ಕೊಂದ್ರು, ಹೇಗ್ ಕೊಂದ್ರು, ಅದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಡ್ರಿ, ಗೊತ್ತಾಗತ್ತೆ ನಿಮಗೆ. ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಆ ಟೈಮ್ ನಲ್ಲಿ ಕೂಡ. ಅದಾದ್ಮೇಲೆ 1991ರಲ್ಲಿ ಇವ್ರನ್ನು ಕೊಲೆ ಮಾಡಲಾಗತ್ತೆ ತಮಿಳುನಾಡಿನಲ್ಲಿ. ಓಕೆ, 1991ರಲ್ಲಿ ಇವರನ್ನು ಕೂಡ ಬಾಂಬ್ ಹಾರಿಸಿ ಕೊಲೆ ಮಾಡಲಾಗತ್ತೆ. ಅವಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಓಕೆ, PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಪ್ರಧಾನಮಂತ್ರಿಗಳಾದ್ಮೇಲೆ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಲೇಟ್ ಆಗುತ್ತೆ, ಮುಂದೆ ಬರುತ್ತದು. ಸೊ PV ನರಸಿಂಹರಾವ್ ಅವರು ಅಥವಾ ಅವ್ರ ನಡುವೆ ಯಾರು ಆಗಿದ್ದಾರೆ ಅಲ್ಲಿ. ಸೊ ಈ ಟೈಮಲ್ಲಿ ಮತ್ತೆ ಯಾವುದೇ ಪಂಚವಾರ್ಷಿಕ ಯೋಜನೆಗಳಿಲ್ಲ. ಇದು 3ನೇ ಸಾರಿ ಸ್ಟಾಪ್ ಆಗ್ತಾ ಇದೆ ನೋಡ್ರಿ. ಓಕೆ, ಯಾಕಂದ್ರೆ ಗಲ್ಫ್ ವಾರ್ಗಳು ನಡೀತಾ ಇತ್ತು ಅವಾಗ. ಗಲ್ಫ್ ವಾರ್ಗಳಂತ ಅಂದ್ರೆ ಗಲ್ಫ್ ದೇಶಗಳು ಏನಿದೆ ಅಲ್ಲ, ಇರಾನು, ಇರಾಕ್, ಇವೆಲ್ಲ ದೊಡ್ಡ ಯುದ್ಧಗಳವಾಗ. ಇರಾಕ್ನವರಂತೂ ಫುಲ್ ಇಡೀ ಹಳ್ಳಿ ಕೂಡ ಗೊತ್ತಾಗಿತ್ತು ಜನರಿಗೆ, ಅಷ್ಟು ಯುದ್ಧಗಳು ನಡೀತಾ ಇದ್ವು ಅವಾಗ. ಸೊ ಆ ಕಾರಣಕ್ಕಾಗಿ ಯಾವಾಗಲೂ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಳ್ಳಿಲ್ಲ. ಇಲ್ಲೂ ಸ್ಟಾಪ್ ಆಗಿತ್ತು, 3ನೇ ಸಾರಿ ಸ್ಟಾಪ್ ಆಗ್ತಾ ಇದೆ. ಎಕನಾಮಿಕ್ ರಿಫಾರ್ಮ್ ಇನಿಷಿಯೇಟೆಡ್. ಇವಾಗ ಏನ್ ಮಾಡಿದ್ರು ಅಂದ್ರೆ PV ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ 1992-97ರಲ್ಲಿ ಎಕನಾಮಿಕ್ ಲಿಬರಲೈಸೇಷನ್, LPG ಸುಧಾರಣೆಗಳನ್ನ ತಗೊಂಡ್ ಬರ್ತಾರೆ. ಫೋಕಸ್ ಆನ್ ಹೆಲ್ತ್ ಅಂಡ್ ಎಜುಕೇಶನ್, HRD, ಹ್ಯೂಮನ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿದ್ರು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾರೆ ಇಲ್ಲಿ. ಇದಾದ್ಮೇಲೆ 9ನೇ ಪ್ಲಾನ್ 1997ರಿಂದ 2002, ಇಲ್ಲಿ 3 ಜನ ಪ್ರಧಾನಮಂತ್ರಿಗಳಾಗೋಗಿದ್ದಾರೆ. ಇವ್ರದ್ದು ದೇವೇಗೌಡರು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ, ಇವರೆಲ್ಲ ಇಲ್ಲಿ ಪ್ರಧಾನಮಂತ್ರಿಗಳಿದ್ರು. ಸಸ್ಟೈನೇಬಲ್ ಇಕ್ವಿಟೇಬಲ್ ಗ್ರೋತ್ ಇತ್ತು ಇಲ್ಲಿ. ಅಗ್ರಿಕಲ್ಚರ್ ಮತ್ತೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾರೆ. ನೆನ್ಪಿಟ್ಕೊಡ್ರಿ, ಇವತ್ತು ಹಳ್ಳಿಗಳಲ್ಲೆಲ್ಲ ರೋಡ್ಗಳಿದೆ ಅಂತ ಅಂದ್ರೆ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸ್ಕೀಮ್ ತಗೊಂಡ್ ಬರ್ತಾರೆ. ಏನಂದ್ರೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ನೆನ್ಪಿಟ್ಕೊಡ್ರಿ, ಅದರಿಂದ ಹಳ್ಳಿಗಳಲ್ಲೆಲ್ಲ ರೋಡ್ಗಳಾದವು. ಅದ್ ಯಾಕೋ ಗೊತ್ತಿಲ್ಲ, ಬಿಜೆಪಿ ಸರ್ಕಾರ ರೋಡ್ಗಳನ್ನ ಬಹಳ ಮಾಡುತ್ತೆ. ನೆನ್ಪಿಟ್ಕೊಡ್ರಿ, ಬಿಜೆಪಿ ಸರ್ಕಾರ ಬಂತಂದ್ರೆ ರೋಡ್ಗಳು ಬಹಳ ಆಗತ್ತೆ. ನಾನ್ ಚಿಕ್ಕವನಿರುವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬಹಳಷ್ಟು ಕಡೆ ಹಳ್ಳಿಗಳಲ್ಲೆಲ್ಲ ರಸ್ತೆಗಳಾದವು. ಆಮೇಲೆ ಈಗಲೂ ನೋಡ್ರಿ ನೀವು ಹೈವೇಗಳೆಲ್ಲ ಆಗ್ತಾ ಇದೆಲ್ಲ. ಮತ್ತೆ ನಮ್ ದೇಶದಲ್ಲಿ NH4 ಇವು ಹೈವೇಗಳೆಲ್ಲ ಆದದ್ದು ಇವರಿಂದಾನೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಇದ್ದಾಗಲೇ ಆಗಿರೋದು. ಈಗ ಮತ್ತೆ ಅವು ಅಗಲೀಕರಣನು ಕೂಡ ಬಿಜೆಪಿ ಸರ್ಕಾರ ಬಂದಾಗ್ಲೇನೆ ಮಾಡ್ತಾರೆ. ಯಾಕೋ ಬಹಳ ಪ್ರೀತಿ ಬಿಜೆಪಿ ಅವರಿಗೆ ರಸ್ತೆಗಳನ್ನ ಮಾಡೋದು ತುಂಬಾ ಪ್ರೀತಿ, ಕಾಂಗ್ರೆಸ್ನವರಿಗೆ ಸಂಸ್ಥೆಗಳನ್ನ ಮಾಡೋದು ತುಂಬಾ ಪ್ರೀತಿ. ಅವ್ರವ್ರ ಪಕ್ಷದ ಸಿದ್ಧಾಂತಗಳಿರತ್ತೆ, ಅವ್ರವ್ರ ಇಷ್ಟ. ಅದು ಅದಕ್ಕೆ ಎರಡು ಬರ್ತಾ ಇರ್ಬೇಕು, ಒಬ್ಬರೇ ಇರಬಾರ್ದು. ಒಬ್ಬರೇ ಇದ್ರೆ ಇವ್ರು ಬರೀ ರಸ್ತೆ ಮಾಡ್ತಾ ಹೋಗ್ತಾರೆ, ಅವರು ಕಂಪನಿಗಳನ್ನ ಮಾಡ್ತಾರೆ, ರಸ್ತೆನೆ ಮಾಡಲ್ಲ. ಹಾಗಾಗಿ ಅವರು ಇವರು ಬಂದ್ರೆ ಚೆನ್ನಾಗಿರುತ್ತೆ ದೇಶ. ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ಪಕ್ಷ ಬಹಳ ದಿನ ಅಧಿಕಾರಕ್ಕೆ ಇರಬಾರ್ದು. ಸೊ ಇದಾಯ್ತು. 2002ರಲ್ಲಿ
ಇಲ್ಲಿವರೆಗೂ ಬರುತ್ತೆ. ಮತ್ತೆ 2002ರಿಂದ 4ರವರೆಗೂ ಅವರೇ ಇದ್ರು. 1999ರಿಂದ 2004ರವರೆಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ರು. 2004 ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಇಲ್ಲಿಂದ ನೋಡ್ರಿ, ನಾನು ಏನದು ರಾಜಕಾರಣವನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ. 2004ರಲ್ಲಿ ಕೇಂದ್ರದಲ್ಲಿ ಕೂಡ ನಡೆಯುತ್ತೆ ಚುನಾವಣೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ನಮ್ ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಇನ್ನೂ 6 ತಿಂಗಳ ಟೈಮ್ ಇರುತ್ತೆ ಚುನಾವಣೆ ಮಾಡೋಕೆ, ಬಟ್ ಎಸ್.ಎಂ. ಕೃಷ್ಣ ಅವರು ಮೊದಲೇ ಹೋಗಿ ಚುನಾವಣೆ ನಿಲ್ತಾರೆ. ಓಕೆ, 2 ಕಡೆ ಚುನಾವಣೆ ನಡೆಯುತ್ತೆ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ತುಂಬಾ ಒಳ್ಳೆ ಪ್ರಧಾನಿ, ಇಲ್ಲಿ ಎಸ್.ಎಂ. ಕೃಷ್ಣ ತುಂಬಾ ಒಳ್ಳೆ ಮುಖ್ಯಮಂತ್ರಿ, ಇಬ್ರು ಸೋಲ್ತಾರೆ. 2 ಹೋಗುತ್ತೆ. ಮೇಲೆ ಬಿಜೆಪಿ ಹೋಗುತ್ತೆ, ಕೆಳಗಡೆ ಕಾಂಗ್ರೆಸ್ ಹೋಗುತ್ತೆ. ಇಲ್ಲಿ ತುಂಬಾ ಇವತ್ತು ನಮ್ ಬೆಂಗಳೂರು ಬೆಳೆದಿದೆ ಅಂದ್ರೆ ಅದಕ್ಕೆ ಕಾರಣ ಎಸ್.ಎಂ. ಕೃಷ್ಣ ಅವರು, ನೆನ್ಪಿಟ್ಕೊಡ್ರಿ. ತುಂಬಾ ಚೆನ್ನಾಗಿ ಮತ್ತೆ ಅವಾಗೆಲ್ಲ ಏನದು ಮಧ್ಯಾಹ್ನದ ಬಿಸಿ ಊಟ ಸ್ಕೀಮ್ ಎಲ್ಲ ಎಸ್.ಎಂ. ಕೃಷ್ಣ ಅವರೇ ತಗೊಂಡ್ ಬಂದಿದ್ದು. ತುಂಬಾ ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವರು. ಬಟ್ ಜನ ಅವ್ರನ್ನ ಒಪ್ಕೊಳ್ಳಿಲ್ಲ, ಸೋಲ್ಸ್ಬಿಟ್ರು ಅವರನ್ನ. ಅಲ್ಲಿ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರನ್ನು ಕೂಡ ಸೋಲ್ಸ್ಬಿಟ್ರು ಜನ. ರಾಜಕಾರಣನೇ ಹಾಗೆ. ಓಕೆ, 10th 5-year ಪ್ಲಾನ್ ಬರುತ್ತೆ. ಇದರಲ್ಲಿ ಪವರ್ಟಿ ರಿಡಕ್ಷನ್ ಮತ್ತೆ ರೀಜನಲ್ ಬ್ಯಾಲೆನ್ಸ್ 2002ರಿಂದ 2007. ಇಲ್ಲಿ 2000 ಬಡತನ ನಿರ್ಮೂಲನೆ ಮತ್ತು ರೀಜನಲ್ ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ತಾರೆ. ಡಬ್ಲಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತಾರೆ. ಸೋಷಿಯಲ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಸಾಮಾಜಿಕ ವಲಯದಲ್ಲಿ ಹೂಡಿಕೆಯನ್ನ ಮಾಡೋಣ ಅಂತ ಅಲ್ಲಿ ಫೋಕಸ್ ಮಾಡ್ತಾರೆ. ಇನ್ 11th 5-year ಪ್ಲಾನ್ 2007ರಿಂದ 2012 ಇನ್ಕ್ಲೂಸಿವ್ ಗ್ರೋತ್ ಮೇಲೆ ಫೋಕಸ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಕೂಡ. ಮನಮೋಹನ್ ಸಿಂಗ್ ಅವ್ರ ಪ್ರಧಾನಿ ಇದ್ರಿ ಇಲ್ಲಿ, 2004ರಲ್ಲಿ ಪ್ರಧಾನಿ ಆಗ್ತಾರೆ ಅವರು. ಇದು ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನ ಒಳಗೊಂಡ ಬೆಳವಣಿಗೆ. ಸೊ ಇದೇ ಟೈಮ್ ನಲ್ಲಿ ನರೇಗಾ ಯೋಜನೆ ಬರುತ್ತೆ. ನರೇಗಾ ಯೋಜನೆ ಯಾಕೆ ಬಂತು ಅಂತ ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನ ಒಳಗೊಂಡ ಬೆಳವಣಿಗೆ. ಎಲ್ಲರನ್ನ ಒಳಗೊಂಡ ಬೆಳವಣಿಗೆ ಅಂದ್ರೆ ಎಲ್ರಿಗೂ ದುಡ್ಡು ಸಿಗಬೇಕು. ಎಲ್ರಿಗೂ ದುಡ್ಡು ಸಿಗಬೇಕು ಅಂದ್ರೆ ಇಂಥ ಯೋಜನೆ, ನರೇಗಾ ಯೋಜನೆಯಿಂದ ಕೆಲಸ ಕೊಟ್ಟು ದುಡ್ಡು ಕೊಡೋದು. ಆ ತರ ಎಜುಕೇಶನ್ ಮೇಲೆ, ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾರೆ. ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನ ತಗೊಂಡ್ ಬರ್ತಾರೆ. ಅದೇ ನರೇಗಾ ಅಂದ್ರೆ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾರೆ. ಮತ್ತೆ RTE, ರೈಟ್ ಟು ಎಜುಕೇಶನ್ ತಗೊಂಡ್ ಬರ್ತಾರೆ ಇಲ್ಲಿನೇ. ಇವೆರಡು ಕ್ರಾಂತಿಕಾರಿ. ಕಾಂಗ್ರೆಸ್ ಸರ್ಕಾರದ ದೊಡ್ಡ ಸಾಧನೆಗಳಂತ ಅಂದ್ರೆ ನೆನ್ಪಿಟ್ಕೊಳ್ರಿ, RTE, RTI ಮತ್ತು ನರೇಗಾ ಸ್ಕೀಮು, ಮತ್ತಿದು ಏನಿದು ನಮ್ಮ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. RTE ನಿಂದ ಏನ್ ಸಿಗುತ್ತೆ? RTE ಯಾಕೆ ಇಂಪಾರ್ಟೆಂಟ್? ರೈಟ್ ಟು ಎಜುಕೇಶನ್ ಏನು ಅದರ ಅರ್ಥ? ಯಾರಿಗ್ ಗೊತ್ತಿದೆ? ಆನ್ಲೈನ್ ಅವ್ರಿಗೆ ಗೊತ್ತಿದ್ಯಾ? ನೆನ್ಪಿಟ್ಕೊಳ್ರಿ, ಈ ಸಾಧನೆಗಳನ್ನ ಯಾರು ಮಾಡೋಕ್ ಆಗ್ತಾ ಇರ್ಲಿಲ್ಲ, ಅಂತ ಸಾಧನೆಗಳನ್ನ ಮಾಡಿದೆ ಆಗಿನ UPA ಸರ್ಕಾರ. RTE ಅಂದ್ರೆ ಏನ್ ಗೊತ್ತಾ? ಪ್ರೈವೇಟ್ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮೀಸಲಾತಿ. ಕಾಸ್ಟ್ಲಿ ಶಾಲೆಗಳಿರುತ್ತೆ, ಪ್ರೈವೇಟ್ ಶಾಲೆ 25% ಮೀಸಲಾತಿ ಕೊಟ್ರು, ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಕಡ್ಡಾಯ ಮಕ್ಕಳ ಶಿಕ್ಷಣ ಕಾಯ್ದೆ, ಕಡ್ಡಾಯವಾಗಿ 14ನೇ ವರ್ಷದವರೆಗೂ ಮಕ್ಕಳ ಶಾಲೆ ಕಲೀಲೇಬೇಕು ಅಂತ ರೂಲ್ಸ್ ಮಾಡಿದ್ರು. ಇವೆರಡು ಕ್ರಾಂತಿಕಾರಿ. RTI ಅಂತ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್. ಸರ್ಕಾರದ ಯಾವುದೇ ಕೆಲಸವನ್ನ ನಾವು ಅರ್ಜಿ ಮುಖಾಂತರ ಕೇಳಿ ಪಡೆಯಬಹುದಾಗಿತ್ತು. ಇನ್ನು ನರೇಗಾದಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ದೇಶದಲ್ಲಿ, ಗೊತ್ತಿರಲಿ ನಿಮಗೆ. ನರೇಗಾ ಸ್ಕೀಮ್ ಇರ್ಲಿ, ಇವತ್ತು ಲೇಸಿ ಆಗಿದ್ದಾರೆ ಜನ ಇದರಿಂದ, ಬಟ್ ಇದ್ರ ಉದ್ದೇಶ ತುಂಬಾ ಚೆನ್ನಾಗಿತ್ತು. ಓಕೆ, ಇದು ಬದಲಾವಣೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಇದು ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಉದ್ಯೋಗ ಕೊಡುವಂತ ಯೋಜನೆ ಇದು, ನೆನ್ಪಿಟ್ಕೊಡ್ರಿ. ಆಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಏನ್ ಕೊಡ್ತಾರೆ ಇದರಲ್ಲಿ? 5 kg ಅಕ್ಕಿ ಕೊಡ್ತಾರಲ್ಲ ಕೇಂದ್ರ ಸರ್ಕಾರದವರು, ಇದರ ಅಡಿಯಲ್ಲಿ, ನೆನ್ಪಿಟ್ಕೊಡ್ರಿ. ಜಗತ್ತಿನಲ್ಲಿ ಅತಿ ದೊಡ್ಡ ಆಹಾರ ಸುರಕ್ಷತಾ ಆಕ್ಟ್ ಕಾಯ್ದೆ ಇದು ಕೂಡ. 2011, 12, 13 ತಗೊಂಡ್ ಬಂದಿದ್ದಾರೆ ಅದನ್ನ. ಸೊ ಇವು ಸ್ಕೀಮ್ ಇದೆಯಲ್ಲ, ಇಲ್ಲಿವರೆಗೂ ಭಾರತದಲ್ಲಿ ತರೋಕ್ ತುಂಬಾ ದೊಡ್ಡ ಧೈರ್ಯದಿಂದಾನೆ ತಗೊಂಡ್ ಬಂದಿದ್ದಾರೆ ಅವುಗಳನ್ನು. ಇವೆಲ್ಲ ಆದಿದ್ದು ಈ ಟೈಮಲ್ಲಿ. ಆ ಟೈಮಲ್ಲಿ ಜಗತ್ನಲ್ಲಿ ಕೂಡ ಒಳ್ಳೆ ಒಳ್ಳೆ ಲೀಡರ್ಗಳಿದ್ರು, ನಮ್ಮ ದೇಶದಲ್ಲಿ ಕೂಡ ಒಳ್ಳೆ ಒಳ್ಳೆ ಲೀಡರ್ ಇದ್ರು. ಇನ್ಕ್ಲೂಸಿವ್ ಗ್ರೋತ್ ಆ ತರ. ನೆಕ್ಸ್ಟ್ ಕೊನೆ 12ನೇ ಪ್ಲಾನ್ 2012ರಿಂದ 2017ವರೆಗೂ ಇತ್ತು. ಫಾಸ್ಟರ್ ಸಸ್ಟೈನೇಬಲ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಮಾಡಿದ್ರು. 2014ರಲ್ಲಿ ಚುನಾವಣೆ ನಡೆಯುತ್ತೆ. ಅವಾಗ UPA ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅವಾಗ ಏನ್ ಮಾಡ್ತಾರಂತ ಅಂದ್ರೆ ಅವರು ಇವುಗಳನ್ನ 2017ವರೆಗೂ ಮಾತ್ರ ಇದನ್ನ ಮುಂದುವರಿಸ್ತಾರೆ. ಫೋಕಸ್ ಆನ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾರೆ, ಸಸ್ಟೈನಬಿಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. 2015ರಲ್ಲಿ ಯೋಜನಾ ಆಯೋಗ, ಅದೇನು ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಅಂತ ಇತ್ತಲ್ಲ, ಅದನ್ನ ರದ್ದು ಮಾಡಿ ನೀತಿ ಆಯೋಗವನ್ನ ತಗೊಂಡ್ ಬರ್ತಾರೆ. ಓಕೆ, ಇದಿಷ್ಟು 5-year ಪ್ಲಾನ್ಗಳ ಬಗ್ಗೆ. ಇದು ನಮ್ಮ ದೇಶದಲ್ಲಿ ಯಾವ ತರ 5-year ಪ್ಲಾನ್ಗಳು ಬಂದಿದೆ ಅಂತ ಇಲ್ಲಿ ಕೊಡ್ಲಾಗಿದೆ. ಇಷ್ಟು ಐಡಿಯಾ ನಿಮಗೆ ಗೊತ್ತಿರ್ಲಿ. ಈಗ ನಾನೇನ್ ಟೀಚ್ ಮಾಡಿದ್ದೀನಲ್ಲ, ಇದು ನಿಮಗೆ ಪ್ರಬಂಧ ಮತ್ತೆ ಎಲ್ಲಾ ಕಡೆ ಹೆಲ್ಪ್ ಆಗುತ್ತೆ.